ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ 2026ರ ಭವಿಷ್ಯ. ಅದರಲ್ಲಿ ಮಕರ ರಾಶಿ. ಮಕರ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಯಾವ ಯಾವ ಕ್ಷೇತ್ರಗಳಿಗೆ ಯಾವ ಯಾವ ರೀತಿ ಫಲ ಕಾದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಪ್ರಗತಿಕರ ವಾತಾವರಣ ಇರ್ತಾ ಹೋಗುತ್ತೆ. ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು, ಉನ್ನತ ಹುದ್ದೆ ಸಿಗುವಂಥ ಸ್ಥಾನಮಾನಗಳು ದೊರಕ್ತಾ ಹೋಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಪ್ರಮೋಷನ್ ಆಗಿರಲಿ ಅಥವಾ ಸಂಬಳ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಬರ್ತಾ ಹೋಗುತ್ತೆ. ಇದರ ಜೊತೆಗೆ ಏನ್ ನಿರುದ್ಯೋಗಿಗಳು ಇರ್ತೀರಾ, ಕೆಲಸ ಹುಡುಕ್ತಾ ಇರ್ತೀರಾ, ಕೆಲಸನೇ ಸಿಕ್ಕಿರಲ್ಲ, ಆದ್ರೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಕಂಪನಿಗಳಿಂದ ನಿಮಗೆ ಅವರೇ ಕರೆಯುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸ್ವಲ್ಪ ಅದರ ಕಡೆ ಗಮನ ಹರಿಸಿ. ನೀವು ತಾಳ್ಮೆ ಬಹಳ ಅಂತ ಇದ್ದಷ್ಟು ನಿಮಗೆ ಕೆಲಸದ ಸ್ಥಾನಮಾನಗಳು ಸಿಗುವ ಸಾಧ್ಯತೆಗಳು, ಎಲ್ಲ ರೀತಿ ಒಳ್ಳೇದಾಗುವ ಸಾಧ್ಯತೆಗಳು ಇದೆ ಕೆಲಸ ಮಾಡುವಂತ ಸ್ಥಳದಲ್ಲಿ. ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದ್ರೆ ಬಹಳ ಅಂದ್ರೆ ಬಹಳ ಲಾಭದಾಯಕ ತಿಂಗಳಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಯಾಕಪ್ಪ ಅಂತಂದ್ರೆ ಹೊಸ ಗ್ರಾಹಕರು ಬರ್ತಾ ಹೋಗ್ತಾರೆ. ಹೊಸ ಬಿಸ್ನೆಸ್ ಅನ್ನ ಆರಂಭ ಮಾಡಕ್ಕೆ ನಿಮ್ಗೆ ತುಂಬಾ ಅನುಕೂಲ ಸಮಯ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಹಳೆ ಬಾಕಿ ಹಣ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ಸಾಲ ಕೊಟ್ಟಿರೋರಾಗಿರ್ಬೋದು ಅಥವಾ ಉದ್ರಿ ಮಾಡಿರೋರಾಗಿರ್ಬೋದು, ಅವರೇ ತಂದು ಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತೆ ಇದರ ಜೊತೆಗೆ ಹೊಸ ಬಿಸ್ನೆಸ್ ಆರಂಭ ಮಾಡೋದಕ್ಕಾಗಿರ್ಬೋದು ಅಥವಾ ಬಿಸ್ನೆಸ್ ವಿಸ್ತರಣೆ ಮಾಡೋದಕ್ಕಾಗಿರ್ಬೋದು ಈ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು. ಮತ್ತೆ ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಇವರಿಗೆ ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಮತ್ತು ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಓದುವಂತ ಹವ್ಯಾಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇದ್ರ ಜೊತೆಗೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಇದು ಮಾಡ್ತಾ ಇರ್ತೀರಾ, ತಯಾರಿ ಮಾಡ್ತಾ ಇರ್ತೀರಾ, ಅವರಿಗೆ ಇದರಲ್ಲಿ ಸಿಹಿ ಸುದ್ದಿ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ನೀವು ಓದಿನ ಕಡೆ ಗಮನ ಹರಿಸಿ, ಬೇರೆಯವ್ರ ಮಾತನ್ನ ಕೇಳಕ್ ಹೋಗ್ಬೇಡಿ. ನಿಮ್ಮ ಮನಸ್ಸಿನಲ್ಲಿ ಏನ್ ಬರುತ್ತೆ ಅದನ್ನೇ ಮಾಡಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಹಳೆಯ ಕಾಯಿಲೆಗಳಿಂದ ಎಲ್ಲಾ ರೀತಿಯಿಂದ ಮುಕ್ತಿ ಆಗ್ತಾ ಹೋಗ್ತೀರಾ. ಮತ್ತೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸ್ವಲ್ಪ ಆದಷ್ಟು ನಿಮಗೆ ಮಾನಸಿಕ ಒತ್ತಡ ಆಗಿರ್ಬೋದು, ಕಾಲು ನೋವಿನ ಸಮಸ್ಯೆಗಳು ಆಗಿರ್ಬೋದು ಕಾಣಿಸ್ಬಹುದು. ಸ್ವಲ್ಪ ಏನೇ ಇದ್ರೂ ಸಹಿತ ವೈದ್ಯರ ಸಲಹೆ ಪಡೆದಷ್ಟು ನಿಮಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಆದಷ್ಟು ಗಮನವನ್ನ ಹರಿಸಿ ಆರೋಗ್ಯದ ಮೇಲೆ. ರೈತ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಅನಿರೀಕ್ಷಿತವಾಗಿ ಲಾಭ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಬೆಳೆದಂತ ಬೆಳೆಗೆ ಮಾರ್ಕೆಟ್ ನಲ್ಲಿ ಉತ್ತಮ ಬೆಲೆ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಕೃಷಿ ಉತ್ಪನ್ನಗಳಿಗೆ ಮಾರ್ಕೆಟ್ ನಲ್ಲಿ ಉತ್ತಮ ಬೆಲೆ ದೊರೆತಾ ಹೋಗುತ್ತೆ. ಇದರಿಂದ ನಿಮಗೆ ಹಳೆಯ ಸಾಲಗಳಿಂದ ಎಲ್ಲ ರೀತಿ ಮುಕ್ತಿ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಚಾನಕ್ ಆಗಿ ಲಾಭದ ಪ್ರಮಾಣ ಕೂಡ ರೈತರಿಗೆ ಈ ತಿಂಗಳು ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಆದಷ್ಟು ಬೆಳೆಗಳು ಹಾನಿ ಆಗದಂತೆ ನೋಡ್ಕೊಂಡು ಮುಂದೆ ಹೊರೀರಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಪರಸ್ಪರ ಇಬ್ಬರ ಮಧ್ಯೆ ನಂಬಿಕೆ, ಪ್ರೀತಿ, ಗೌರವ, ಹೊಂದಾಣಿಕೆ ಎಲ್ಲ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಏನೇ ಇದ್ರು ಸಹಿತ ಇಬ್ಬರು ಜಾಸ್ತಿ ಹೊತ್ತು ಮಾತನಾಡಿ, ಮತ್ತೆ ಇಬ್ಬರ ಮಧ್ಯೆ ವೈಮನಸ್ಸು ಏನೋ ಬಂದ್ರು ಸಹಿತ ಮಾತನಾಡಿ ಬಗೆಹರಿಸ್ಕೊಂತ ಹೋಗಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಕಷ್ಟನ ಸಮಯದಲ್ಲಿ ಸಂಗಾತಿಯವರು ಮಾನಸಿಕವಾಗಿ ಅಥವಾ ಧನಾತ್ಮಕವಾಗಿ ಬೆಂಬಲ ಕೊಡ್ತಾ ಹೋಗ್ತಾರೆ ಈ ತಿಂಗಳಲ್ಲಿ. ಮತ್ತೆ ಮದುವೆ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಮಕರ ರಾಶಿಯವರಿಗೆ. ಆದಷ್ಟು ನೀವು ಗುರು ಹಿರಿಯರ ಸಮ್ಮುಖದಿಂದ ಹೋದ್ರೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೆ ದಾಂಪತ್ಯದಲ್ಲಿ ನೋಡ್ತಾ ಹೋದ್ರೆ ಮನಸ್ತಾಪಗಳು ದೂರವಾಗಿ ಖುಷಿ ಜಾಸ್ತಿ ಆಗ್ತಾ ಹೋಗುತ್ತೆ. ದಾಂಪತ್ಯ ವಿಚಾರದಲ್ಲಿ ಎಷ್ಟೋ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ವೈಮನಸ್ಸಿರುತ್ತೆ, ಭಿನ್ನಾಭಿಪ್ರಾಯಗಳು ಇರುತ್ತೆ, ಜಗಳ ಆಡ್ತಿರ್ತೀರ, ಕಿರಿಕಿರಿ ಆಗ್ತಾ ಇರುತ್ತೆ. ಅದೆಲ್ಲ ರೀತಿ ಪಕ್ಕಕ್ಕಿಟ್ಟು ಒಂದು ತಾಳ್ಮೆಯಿಂದ ಮಾತಿನ ಮುಖಾಂತರ ಸರಿಪಡಿಸ್ಕೊಳ್ಳಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಆದಾಯದ ಮೂಲ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಹಳೆಯ ಇನ್ವೆಸ್ಟ್ಮೆಂಟ್ ಇಂದ ನಿಮಗೆ ಉತ್ತಮ ಲಾಭಾಂಶ ಬರುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಮತ್ತೆ ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಯೋಗನೂ ಕೂಡ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಇದೆ. ಮತ್ತೆ ಇದ್ರ ಜೊತೆಗೆ ಧಾರ್ಮಿಕ ಕಾರ್ಯಗಳೆಲ್ಲ ಆಗಿರ್ಬೋದು, ಕುಟುಂಬದವರ ಐಷಾರಾಮಿ ವಸ್ತುಗಳು ಖರೀದಿ ಮಾಡೋದಕ್ಕಾಗಿರ್ಬೋದು ಖರ್ಚು ವೆಚ್ಚಗಳು ಆಗುತ್ತೆ ವಿನಃ ಬೇರೆ ಯಾವುದಕ್ಕೂ ಕೂಡ ಖರ್ಚು ವೆಚ್ಚಗಳು ಜಾಸ್ತಿ ಬರೋದಿಲ್ಲ. ಸ್ವಲ್ಪ ಆದಷ್ಟು ಗಮನವನ್ನು ಹರಿಸಿ. ಮತ್ತೆ ನಿಮ್ಮಲ್ಲಿ ಏನೋ ಜಾಸ್ತಿ ಸಮಸ್ಯೆಗಳು ಕಾಡ್ತಾ ಇದ್ರೆ ಪ್ರತಿ ಸೋಮವಾರ ಈಶ್ವರನ ಆರಾಧನೆಯನ್ನು ಮಾಡಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ತಂತ್ರ ದೋಷಗಳಿಂದ ಬಹಳ ನೊಂದು ಬೆಂದು ಹೋಗಿದ್ದೀರಾ, ಮತ್ತೆ ದಾಂಪತ್ಯದಲ್ಲಿ ಬಹಳ ಬಿರುಕಾಗ್ತಾ ಇದೆಯಾ, ಪ್ರೀತಿ ಪ್ರೇಮದಲ್ಲಿ ಬಹಳ ಕೆಡಕಾಗ್ತಾ ಇದೆಯಾ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ವಾ, ಮತ್ತೆ ಇನ್ನು ನಿಮ್ಮಲ್ಲಿ ಏನೋ ಜಾಸ್ತಿ ಸಮಸ್ಯೆಗಳು ಕಾಡ್ತಾ ಇದ್ರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.